ನಮಸ್ಕಾರ ಸ್ನೇಹಿತರೆ, ನೀವು ಒಮ್ಮೆ ಓಲೆಯೊಡೆದಿದ್ದೀರಾ? ಎಲ್ಲರ ಮಧ್ಯೆ ಇದ್ದರೂ ಒಂಟಿತನ ಅನುಭವಿಸುತ್ತಿದ್ದೀರಾ? ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ ಒಂಟಿತನದ ಬಗ್ಗೆ. ಆದರೆ ಈ ಒಂಟಿತನ ಒಂದು ಶಾಪವಲ್ಲ, ಅದು ಜೀವನದ ಒಂದು ಶಕ್ತಿ. ಒಂಟಿತನ ಈ ಪದ ಕೇಳಿದ ಕೂಡಲೇ ನಮಗೆ ತಕ್ಷಣವೇ ಬರೋದು ಖಾಲಿತನ, ಶೂನ್ಯತೆ, ದುಃಖ. ಆದರೆ ಇವತ್ತು ನಾನು ನಿಮಗೆ ಹೇಳಬೇಕೆನ್ನುವುದು ಒಂಟಿತನವೆಂದರೆ ದುರ್ಬಲತೆ ಅಲ್ಲ, ಅದು ನಮ್ಮೊಳಗಿನ ಶಕ್ತಿಯ ಅಗ್ರಹಾರ. ನೀವೆಂದಾದರೂ ಕೇಳಿದ್ದೀರಾ? ಭಗವಾನ್ ಬುದ್ಧನು ಅರಿವಿಗೆ ಬಂದದ್ದು ಎಲ್ಲಿ? ಅವನಿಗೆ ಸತ್ಯ ಸಿಕ್ಕಿದ್ದು ಒಂಟಿತನದ ಮಧ್ಯೆ, ಧ್ಯಾನದಲ್ಲಿ. ಒಂಟಿತನವೆಂದರೆ ನಿಮ್ಮ ಆತ್ಮದ ಶಬ್ದ ಕೇಳುವ ಸಮಯ. ಇದು ಒಂದು ಭಿನ್ನ ಪ್ರಪಂಚ, ಜಗತ್ತಿನಿಂದ ದೂರವಾದ ಶಾಂತಿಯಾದ ಲೋಕ. ನಮ್ಮ ಇಂದಿನ ಜಗತ್ತಿನಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಗುಂಪುಗಳಲ್ಲಿದ್ದರೂ ಬಹುತೇಕರು ಮನಸ್ಸಿನಲ್ಲಿ ಒಂಟಿಯಾಗಿದ್ದಾರೆ. ಇದು ಎಡುವಟಿಕೆ ಅಲ್ಲ, ಸತ್ಯ. ಆದರೆ ಈ ಒಂಟಿತನವೇ ನಮ್ಮೊಳಗಿನ ಬೆಳಕು ಉರಿಸುವ ಪ್ರಾರಂಭವಾಗುವ ಸಮಯ. ನೀವು ಒಂಟಿಯಾಗಿ ಇದ್ದಾಗ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಯಾರು? ನನ್ನ ಆಸೆಗಳೇನು? ನಾನು ಏನನ್ನು ತಲುಪಬೇಕು? ಈ ಪ್ರಶ್ನೆಗಳ ಉತ್ತರಕ್ಕೆ ನಿಮಗೆ ಯಾರೂ ಬೇಕಾಗಿಲ್ಲ, ನಿಮಗೆ ಬೇಕಾಗುವುದು ನೀವು. ಒಂಟಿತನ ನಿಮ್ಮ ಕನಸುಗಳಿಗೆ ರೂಪ ಸಿಗುವ ಸ್ಥಳ. ಈ ಸ್ಥಳವನ್ನು ಕಳೆದುಕೊಂಡರೆ ನೀವು ಬಹುಶಃ ಬದುಕಿನ ಅತ್ಯಂತ ಅಮೂಲ್ಯ ಪಾಠವನ್ನೇ ಕಳೆದುಕೊಳ್ಳುತ್ತೀರಿ. ನೀವು ಒಂಟಿಯಾಗಿದ್ದರೆ ಅದನ್ನು ನಿಮ್ಮ ಕನಸುಗಳ ಪಾದಕ್ಕೆ ಹಕ್ಕಿಯಾಗಿ ಬಳಸಿಕೊಳ್ಳಿ. ಪುಸ್ತಕ ಓದಿ, ಹೊಸ ಕೌಶಲ್ಯ ಕಲಿಯಿರಿ, ನಿಮ್ಮ ಶಕ್ತಿ ಕಟ್ಟಿಕೊಳ್ಳಿ. ಮಹಾನ್ ಸಾಧನೆಗಳು ಉಂಟಾಗುವುದು ಶಾಂತತೆಯ ನಡುವೆ. ಗೋಜಿಲ್ಲದೆ ಮೌನವೇ ಅದರೆತ್ತರದ ಘೋಷಣೆ ಎತ್ತಬಹುದು. ಒಂಟಿತನ ನಿಮಗೆ ಹೇಳುತ್ತದೆ, ನೀನು ಸಾಕು, ನೀನೇ ಶಕ್ತಿಶಾಲಿ, ನೀನೇ ಬೆಳಕು. ಮತ್ತು ನೀನು ಈ ಭೂಮಿಯಲ್ಲಿರುವುದು ಅರ್ಥವಿರುವ ಬದುಕು ಕಟ್ಟಲು, ಇತರರ ಜೊತೆಗೆ ಬದುಕಲು ಮೊದಲು ನಿನ್ನನ್ನು ನೀನು ಒಳ್ಳೆಯನಾಗಬೇಕು. ಹೌದು, ಒಂಟಿತನ ಒಂದು ಪರೀಕ್ಷೆ, ಆದರೆ ನೀವು ಅದನ್ನು ಒಪ್ಪಿಕೊಂಡಾಗ ಅದು ಆಶೀರ್ವಾದವಾಗಿ ಪರಿವರ್ತನೆಯಾಗುತ್ತದೆ. ನೀವು ಇವತ್ತು ಒಂಟಿಯಾಗಿದ್ದರೆ ಭಯಪಡಬೇಡಿ. ಇದು ನಿಮಗೆ ನಿಮ್ಮೊಳಗಿನ ಶಕ್ತಿಯನ್ನು ಪರೀಕ್ಷಿಸುವ ಅವಕಾಶ. ಒಂಟಿತನದಲ್ಲಿಯೇ ಹುಟ್ಟುತ್ತದೆ ಅಸಾಧಾರಣ ವ್ಯಕ್ತಿತ್ವ. ಒಂಟಿತನದಲ್ಲಿಯೇ ನೀವು ದೀಪವಾಗಿ ಬೆಳಗಬಹುದು. ನಿಮಗೆ ನೀವೇ ದಾರಿ. ಧನ್ಯವಾದಗಳು.